ಕಲಬುರಗಿ ಮಹಾನಗರ ಪಾಲಿಕೆಯ ಡೆನಲ್ ಯೋಜನೆ ಅಕ್ರಮವಾಗಿ ನಡೆದದ್ದು ಈ ಕೂಡಲೇ ಸೂಕ್ತ ತನಿಖೆ ನಡೆಸಬೇಕು ಹಾಗೂ ಅಧಿಕಾರ ದುರುಪಯೋಗದ ಅಡಿಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಯೋಜನೆಗೆ ಸಂಬಂಧಪಟ್ಟ 4 ಜನ ಕೆಸರ್ ವರ್ಕರ್ಸ್ಗಳನ್ನ ಈ ಕೂಡಲೇ ಅಮಾನತು ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಲಕ್ಷ್ಮೀಕಾಂತ್ ಮಾಲಿ ಪಾಟೀಲ್ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಯೂನಿಯನ್ ಬ್ಯಾಂಕ್ನವರು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು ಹೊಂದಾಣಿಕೆ ಮಾಡಿಕೊಂಡು ಯೂನಿಯನ್ ಬ್ಯಾಂಕ್ನಲ್ಲಿ ಸುಮಾರು 270 ಜನ ಲೋನ್ ಮಾಡಿದ್ದಾರೆ. ಆದ್ರಿಂದ ಯೂನಿಯನ್ ಬ್ಯಾಂಕ್ ವಿರುದ್ಧ ಅಧಿಕಾರ ದುರುಪಯೋಗ ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕು. ಬ್ಯಾಂಕ್ನವರು ಮಂಜೂರಾತಿ ಪತ್ರ ನೀಡುವುದಕ್ಕಿಂತ ಮೊದಲೇ ಮಹಾನಗರ ಪಾಲಿಕೆ ಡೆನಲ್ ಯೋಜನಾ ಅಧಿಕಾರಿಗಳು ಉಪ ಸಾರಿಗೆ ಆಯುಕ್ತರಿಗೆ ಲೆಟರ್ ಟೈಪ್ ಮಾಡಿ ಆಯುಕ್ತರ ಸಹಿ ತೆಗೆದುಕೊಂಡಿದ್ದಾರೆ. ಸರ್ಕಾರದ 430 ಜನರ ಗುರಿಯಲ್ಲಿ ಮುಸ್ಲಿಮರಿಗೆ ಸುಮಾರು 230 ಜನರಿಗೆ ಆಯ್ಕೆ ಮಾಡಿದ್ದಾರೆ. ಇದು ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಎಂಬುದು ತನಿಖೆ ಮಾಡಬೇಕೆಂದು ಆಗ್ರಹಿಸಿದರು. ಬಡವರಿಗೆ ಸಿಗಬೇಕಾದಂತ ಮಹಾನಗರ ಪಾಲಿಕೆ ಡೆನಲ್ ಯೋಜನೆ ಇದು ಕೇವಲ ಹಣವಂತರಿಗೆ ಮತ್ತು ಯಾರು ಏನಂತ ಪೊಲಿಟಿಕಲ್ ಸಪೋರ್ಟ್ ಅದ ಅವ್ರಿಗೆ ಅಷ್ಟೇ ಸಿಗ್ಲತ್ತದ, ಬಡವರಿಗೆ ಯಾರಿಗೆ ಸಿಗಲಾಗದಂಬ ಒಂದು ಉದ್ದೇಶ ಇವತ್ತು ಸುದ್ದಿಗೋಷ್ಠಿ ಮಾಡಿತ್ತು. ಈಗಾಗಲೇ ಇದರ ಬಗ್ಗೆ ಸಂಬಂಧಪಟ್ಟಾಗೆ ನಾವು ಏನಪ್ಪಾ ಅಂತಂದ್ರೆ ಮಹಾನಗರ ಪಾಲಿಕೆ ಆಯುಕ್ತರು ಆಗಿರ್ಬೋದು, ಜಿಲ್ಲಾಧಿಕಾರಿ ಆಗಿರ್ಬೋದು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಪ್ರಿಯಾಂಕಾ ಖರ್ಗೆ ಅವರು ಕಲಬುರಗಿ ಕನಕಲ್ಲಿ ಆಗಿರ್ಬೋದು ದೂರು ದಾಖಲಿಸಿದರು. ಅದಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಒಂದು ಒಳ್ಳೆಯ ಸ್ಪಂದನೆ ಸಿಕ್ಕಿಲ್ಲ, ಅದಕ್ಕೆ ಉತ್ತರವೇ ಸಿಕ್ಕಿಲ್ಲ. ಅದಕ್ಕೆ ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವೇನಪ್ಪ ಅಂದ್ರೆ ನಗರಾಭಿವೃದ್ಧಿ ಸಚಿವರು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಮಾಡ್ತೀವಿ. ಏನಪ್ಪಾ ಅಂತಂದ್ರೆ ಕಲಬುರಗಿ ಮಹಾನಗರ ಪಾಲಿಕೆ ಡೆನಲ್ ಯೋಜನೆ ಅಡಿಯಲ್ಲಿ ಅಕ್ರಮ ನಡೆದಿದ್ದು ಕೂಡಲೇ ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಸಂಬಂಧಪಟ್ಟ 4 ಜನ ಕೇಸ್ ವರ್ಕರ್ಗಳನ್ನು ಅಮಾನತು ಮಾಡಿ ಇದು ಏನಪ್ಪಾ ಅಂದ್ರೆ ಎನ್ಕ್ವೈರಿ ಮಾಡ್ಬೇಕಂತ ನಮ್ದೊಂದು ಆಗ್ರಹ. ಇದು ಅಕ್ರಮ ಹೆಂಗಾಯ್ತಪ್ಪ ಅಂತಂದ್ರೆ ಸರ್ಕಾರ ಏನು ನಿಗದಿಪಡಿಸಿದ ಒಂದು ಗುರಿ, ಆ ಗುರಿಗಿಂತ ಹೆಚ್ಚಿಗೆ ಅರ್ಜಿಯವರು ಮಂಜೂರು ಮಾಡಿರುತ್ತಾರೆ. ಸರ್ಕಾರ ಏನದ ಫಸ್ಟಿಗೆ ಕೇವಲ 131 ಅರ್ಜಿ ಕರೆದಿತ್ತು. ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಆ 131 ಬಿಟ್ಟು ಹೆಚ್ಚಿಗೆ ಅರ್ಜಿಯಿಂದ ಮಂಜೂರು ಮಾಡಿ ಇದು ಮಾಡಿದ್ರು. ಅದು ಮುಚ್ಚುವ ಸಲುವಾಗಿ ಏನದ ಬೆಂಗಳೂರಿಗೆ ಒಂದು ಲೆಟರ್ ಬರ್ದು 301 ಹೆಚ್ಚಿನ ಗುರಿ ತರಿಸ್ಕೊಂಡ್ರು. ಆ ಗುರಿ ತರಿಸಿದಾಗ 431 ಆಯ್ತು. ಅದು ಇರಲಿ, ಸರ್ಕಾರ ಏನೋ ಗುರಿ ಕೊಟ್ಟಿತ್ತು 430 ಬಡವರಿಗೆ ಆಗಲಿ, ಬಟ್ ಇವ್ರು ಆ 430 ಬಿಟ್ಟು 492 ಮಾಡೋದು. 60 ಜನಕ್ಕೆ ಹೆಂಗೆ ಮಾಡೋದು? ಅದು ಒಂದು ಪ್ರಶ್ನೆ ಅದ. ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಯೂನಿಯನ್ ಬ್ಯಾಂಕಿಗೆ ಹೋಲ್ಸೇಲ್ ಅಂದ್ರೆ ಶೆಲ್ ಆಗಿರೋದು ನಮ್ಮ ಅಭಿಪ್ರಾಯ. ಈಗ ಸರ್ಕಾರದ ಏನದ ಯೋಜನೆ ಕೆಲವೊಂದು ಬ್ಯಾಂಕಿಗೆ ನಿಗದಿತ ಗುರಿ ಇರ್ತದೆ, 5-10 ಇರ್ಬೋದು. ಆದ್ರೆ ಈ ಯೂನಿಯನ್ ಬ್ಯಾಂಕ್ ಕಂಪನಿ 270 ಜನರಿಗೆ ಲೋನ್ ಮಾಡ್ಯಾರ. ಅದು 270 ಜನರಿಗೆ 250 ಜನ ಖಾಲಿ TVS ಆಟೋ ಮಾತ್ರ ಶೆಲ್ ಆಗಿದೆ. ಒಂದೇ ಕಂಪ್ನಿ ಆಟೋ ಒಂದೇ ಬ್ಯಾಂಕ್ ಶೆಲ್ ಮಾಡ್ಯಾರ. ನಾವು ಹೋಗಿ ಯೂನಿಯನ್ ಬ್ಯಾಂಕ್ ಒಳಗೆ ವಿಚಾರಿಸಿದಾಗ ಅವ್ರು ನಮಗೊಂದು ಮಾತಾಡಿದ್ರು. ಏನಪ್ಪಾ ಅಂತಂದ್ರೆ ನಾವು ಏನದ ಇವು ಯಾವ ಕಸ್ಟಮರ್ ನೋಡಿ ಲೋನ್ ಮಾಡಿಲ್ಲ, ಕೇವಲ ನಮ್ಮ ಹತ್ರ ದೇವಾನಂದ್ TVS ದವರು 25 crore CC ಇಟ್ಟಾರ, ಅದಕ್ಕೆ ಅವ್ರು ಬೇಡಂಗೆ ಲೋನ್ ಕೊಡ್ತೀವಿ ಅಂತ ಹೇಳಿ. ನಮಗ ಬ್ಯಾಂಕ್ ನೋಡ್ದ ಹತ್ರ ತಕರಾರು ಏನಿಲ್ಲ. ದೇವಾನಂದ್ 25 crore ಇರಲಿ 10 crore ಇರಲಿ ನಮಗೆ ಬೇಕಾಗಲ್ಲ ವಿಷಯದ, ಅವ್ರು ಏನಾಗ ಮಾಡಲಿ. ಬಟ್ ಸರ್ಕಾರಿ ಯೋಜನೆ ಒಳಗೆ ಹೆಂಗೆ ಕೊಟ್ಟು ಅದು ನಮಗೆ ಪ್ರಶ್ನೆ ಅದ. ಅದಕ್ಕೆ ನಾವೇನಪ್ಪಾ ಅಂತಂದ್ರೆ ಈ ಯೂನಿಯನ್ ಬ್ಯಾಂಕ್ ಮಾಡಿ ಒಂದು ಪ್ರಕರಣ ದಾಖಲಿಸಬಹುದು. ಯಾಕೆ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್,
2D ಇಕೋ ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ.